ಪ್ರೈಸ್ ದಿ ಲಾರ್ಡ್. ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ. ಪ್ರೀತಿಯ ದೇವ ಜನರೇ, ನೀವೆಲ್ಲರೂ ಯೇಸು ಕ್ರಿಸ್ತನ ಉಚಿತವಾದ ಕೃಪೆಯಿಂದ ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನೆನೆಸುವವಳಾಗಿದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಇದುವರೆಗೂ ಯಾವ್ಯಾವ ಅದ್ಭುತಗಳಿಗಾಗಿ, ಯಾವ್ಯಾವ ಸೂಚಕ ಕಾರ್ಯಗಳಿಗಾಗಿ ಕಾದು ಎದುರು ನೋಡ್ತಾ ಇದ್ದೀರೋ, ಆ ಎಲ್ಲ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡಲು ನಜರೇತಿನ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾನೆ. ಅದಕ್ಕಾಗಿ ಸತ್ಯವೇದದಲ್ಲಿ ನಾವು ಒಂದು ವಚನವನ್ನು ನೋಡುತ್ತೇವೆ. ಎಫೆಸದವರಿಗೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಹೇಳ್ತದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಯೇಸು ಕ್ರಿಸ್ತನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಗಳಲ್ಲಿ ಸ್ತೋತ್ರ ಎಂಬುದಾಗಿ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಈ 2025ನೇ ವರ್ಷದ 5ನೇ ತಿಂಗಳಿನಲ್ಲಿ ಕರ್ತನು ತಾನೇ ನಿಮ್ಮ ಜೀವಿತದಲ್ಲಿ ನೀವು ಬೇಡುವುದಕ್ಕಿಂತಲೂ, ನೀವು ಯೋಚಿಸುವುದಕ್ಕಿಂತಲೂ, ನೀವು ಊಹಿಸುವುದಕ್ಕಿಂತಲೂ ಅಧಿಕವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡಲು ಆತನು ಯೋಗ್ಯನು ಮತ್ತು ಶಕ್ತನಾಗಿದ್ದಾನೆ. ಅದು ಮಾತ್ರವಲ್ಲದೆ ನಿಮ್ಮನ್ನ ಅನೇಕರಿಗೆ ಬೆಳಕಾಗಿ, ನಿಮ್ಮನ್ನ ಅನೇಕರಿಗೆ ಮಾದರಿಯಾಗಿ, ನಿಮ್ಮನ್ನ ಅನೇಕರಿಗೆ ಸಾಕ್ಷಿಯಾಗಿ, ನಿಮ್ಮನ್ನ ಅನೇಕರಿಗೆ ಆಶೀರ್ವಾದ ನಿಧಿಯನ್ನಾಗಿ ಮಾರ್ಪಡಿಸಲು ಆತನು ಶಕ್ತನಾದ ದೇವರಾಗಿದ್ದಾನೆ. ಹಾಗಾಗಿ ಯಾವಾಗಲೂ ಆತನಲ್ಲಿ ಸಂತೋಷಿಸುತ್ತಾ, ಯಾವಾಗಲೂ ಪ್ರಾರ್ಥನೆಯನ್ನು ಎಡೆಬಿಡದೆ ಮಾಡುತ್ತಾ, ಎಲ್ಲಾ ವಿಷಯಗಳಲ್ಲಿ ಕೃತಜ್ಞತೆ ಸ್ತುತಿಗಳನ್ನು ಸಲ್ಲಿಸುತ್ತಾ, ಆತನಲ್ಲಿಯೇ ನೀವು ಭರವಸೆ ಇಟ್ಟು ನಿರೀಕ್ಷೆ ಉಳ್ಳವರಾಗಿ, ವೀರರಾಗಿ, ಶೂರರಾಗಿ ಬಲಗೊಳ್ಳುವುದೇ ಆದರೆ ಕರ್ತನು ಖಂಡಿತವಾಗಿ ತನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರವೇ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿ ಮುಗಿಸಲು ಆತನು ಶಕ್ತನಾಗಿದ್ದಾನೆ. ಹಾಗಾಗಿ ಆತನಲ್ಲಿ ಮಾತ್ರ ಭರವಸೆ ಉಳ್ಳವರಾಗಿ, ನಂಬಿಕೆ ನಿರೀಕ್ಷೆಯನ್ನು ಬಿಟ್ಟುಕೊಡದಂತೆ ಯಾವಾಗಲೂ ಪ್ರಾರ್ಥನೆಯನ್ನು ತಪ್ಪದೇ ಮಾಡುತ್ತಾ ಆತನಲ್ಲಿ ನೀವು ಹರ್ಷಿಸುವವರಾಗಿರ್ರಿ. ಕರ್ತನು ತಾನೇ ನಿಮ್ಮನ್ನ ಈ ವಾಕ್ಯದ ಮೂಲಕ ಹೇರಳವಾಗಿ ಆಶೀರ್ವದಿಸಲಿ. ಆಮೆನ್.